ಅಮಾನತ್ ಬ್ಯಾಂಕ್ ಲೂಟಿಯ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನ ನೀವು ನಿಜಕ್ಕೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಈ ಸತ್ಯ ಏನಾದ್ರೂ ಬಯಲಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ. ಸಾವಿರಾರು ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಘಟಾನುಘಟಿ ನಾಯಕರು. ಹಣ ಗುಳುಂ ಮಾಡಿದ್ರು ಕೂಡ ಇವರೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಯಾವ ರೀತಿ ಬಚಾವಾದ್ರು? ಅಮಾಯಕರ ಹಣವನ್ನ ಗುಳುಂ ಮಾಡಿದವರ ಸಂಪೂರ್ಣ ಜಾತಕವನ್ನ ಜನಶ್ರೀ ಬಯಲು ಮಾಡ್ತಾ ಇದೆ. ಯಾವ ಚಾನೆಲ್ ಬಳಿ ಇರದ ಮಹತ್ವದ ದಾಖಲೆಗಳು ಜನಶ್ರೀಗೆ ಸಿಕ್ಕಿರುವಂತದ್ದು, ವಂಚಕರ ನಿಜ ಬಣ್ಣವನ್ನ ನಾವು ಬಯಲು ಮಾಡ್ತಾ ಇದ್ದೇವೆ. ಎಸ್, ಅಮಾನತ್ ಬ್ಯಾಂಕ್ ಸಾವಿರಾರು ಕೋಟಿ ರೂಪಾಯಿಯನ್ನ ಗುಳುಂ ಮಾಡಿರುವಂತದ್ದು. ಇನ್ನು ಈ ಒಂದು ಸಾವಿರಾರು ಕೋಟಿ ರೂಪಾಯಿ ಗುಳುಮೇನು ಮಾಡಲಾಗಿದೆ, ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದ್ರ ಕುರಿತಾಗಿ ಜನಶ್ರೀ ಬಳಿ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಇದೆ ಅಂತೇಳಿ ಹೇಳ್ಬೋದು. ಇವತ್ತು ನಾವು ಈ ಸಾವಿರಾರು ಕೋಟಿ ಗುಳುಂ ಮಾಡಿದ ಘಟಾನುಘಟಿ ನಾಯಕರ ನಿಜ ಬಣ್ಣವನ್ನ ಬಯಲು ಮಾಡ್ತಾ ಇದ್ದೇವೆ. ಸಾವಿರಾರು ಕೋಟಿ ಜನರ ಅಮಾಯಕರ ದುಡ್ಡನ್ನ ಏನು ಇವರು ನುಂಗ್ ಹಾಕಿದ್ದಾರೆ, ಇವರು ಕೂಡ ಬಚಾವಾಗಿರುವಂತದ್ದು. ಅದ್ ಹೇಗೆ ಬಚಾವಾಗಿ ಹೋದ್ರು, ಯಾರೆಲ್ಲ ಇದ್ದಾರೆ ಇದ್ರ ಹಿಂದೆ, ಈ ಒಂದು ಮಹತ್ವದ ಏನು ಸಂಚು ಅಂತೇಳಿ ಹೇಳ್ಬೋದು, ಈ ಸಂಚಿನ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದ್ರ ಕುರಿತಾಗಿ ನಾವಿವತ್ತು ಅವರ ಬಣ್ಣವನ್ನ, ಅವರ ನಿಜ ಬಣ್ಣವನ್ನ ಬಯಲು ಮಾಡ್ತಾ ಇದ್ದೇವೆ. ಯಾರೆಲ್ಲ ಬಚಾವಾಗಿದ್ದಾರೆ, ಯಾವೆಲ್ಲ ಘಟಾನುಘಟಿ ನಾಯಕರು ಇದರ ಹಿಂದೆ ಇದ್ದಾರೆ, ಅಮಾನತ್ ಬ್ಯಾಂಕ್ ಲೂಟಿಯ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದ್ರ ಕುರಿತಾಗಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಇವತ್ತು ನೀಡ್ತಾ ಇದ್ದೇವೆ. ಸಾವಿರಾರು ಜನ ಅಮಾಯಕರ ಸಾವಿರಾರು ಕೋಟಿ ಹಣವನ್ನ ಗುಳುಂ ಮಾಡಿರುವಂತದ್ದು ಈ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್. ಈ ಬ್ಯಾಂಕ್ನ ಈ ಒಂದು ದೋಖಾದ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ. ಈ ಒಂದು ದೋಖಾದ ಹಿಂದೆ ಇರುವಂತವರು ಘಟಾನುಘಟಿ ನಾಯಕರು. ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಾದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಅಲ್ಲ, ಇವರು ರಾಜಕೀಯದ ಸೋಗಿನಲ್ಲಿ, ಒಳ್ಳೆ ಪ್ರಭಾವಿ ರಾಜಕಾರಣಿಗಳ ಸೋಗಿನಲ್ಲಿ ಇವರು ನಮ್ಮ ಮುಂದೆ ಬರ್ತಾರೆ. ಇವರು ಇಂತ ದೋಖಾವನ್ನ ಮಾಡ್ತಾರ ಅನ್ನೋಂಥ ಊಹೆ ಕೂಡ ನಿಮ್ಗೆ ಇರೋದಿಲ್ಲ. ಸೊ ಅಂತ ಘಟಾನುಘಟಿ ನಾಯಕರನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ಜನಶ್ರೀ ನ್ಯೂಸ್. ಸಾವಿರಾರು ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ ಈ ಘಟಾನುಘಟಿ ನಾಯಕರು. ಇವರು ಎಷ್ಟು ಹಣವನ್ನ ಗುಳುಂ ಮಾಡಿದ್ದಾರೆ, ಜೊತೆಗೆ ಹೇಗೆ ಬಚಾವಾದ್ರು ಈ ಒಂದು ಸಂಚಿನಿಂದ, ಯಾರೂ ಕೂಡ ಸಿಕ್ಕಾಕೊಂಡಿಲ್ಲ. ಮಹತ್ವದ ಒಂದು ಸಂಚನ್ನ ರೂಪಿಸಿದ್ದಾರೆ. ಇದು ವ್ಯವಸ್ಥಿತ ಸಂಚು. ಇದು ಈ ಸಂಚಿನ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದ್ರ ಕುರಿತಾಗಿ ನಾವು ಇವತ್ತು ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಜೊತೆಗೆ ಅವರ ಒಂದು ನಿಜ ಮುಖವನ್ನ ನಿಮಗೆ ಎಕ್ಸ್ಪೋಸ್ ಮಾಡ್ತಾ ಇರುವಂತದ್ದು. ಸಾವಿರಾರು ಕೋಟಿ ಗುಳುಂ ಮಾಡಿದ್ದಾರೆ ಘಟಾನುಘಟಿ ನಾಯಕರು, ಆದ್ರೂ ಕೂಡ ಇವರು ಬಚಾವಾಗಿದ್ದಾರೆ. ಹೇಗೆ ಬಚಾವಾದ್ರು, ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದ್ರ ಕುರಿತಾಗಿ ಅವರ ಸಂಪೂರ್ಣ ಜಾತಕವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಯಾಕೆಂತಂದ್ರೆ ಜನಶ್ರೀಗೆ ಒಂದು ಮಹತ್ವದ ದಾಖಲೆಗಳು ಕೂಡ ಲಭ್ಯ ಆಗಿರುವಂತದ್ದು. ಇದ್ರ ಕುರಿತಾಗಿ ಮಹತ್ವದ ದಾಖಲೆಗಳನ್ನ ಇಟ್ಕೊಂಡೆ, ನಾವು ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡೆ, ದಾಖಲೆ ಸಹಿತವಾಗಿ ಮಾತನಾಡ್ತಾ ಇರುವಂತದ್ದು. ಅಮಾನತ್ ಸಾವಿರಾರು ಕೋಟಿ ರೂಪಾಯಿ ಗುಳುಂ ಮಾಡಿದೆ. ಗುಳುಂ ಮಾಡಿದ್ರು ಕೂಡ ಇದರ ಹಿಂದೆ, ಈ ಒಂದು ವ್ಯವಸ್ಥಿತ ಸಂಚಿನ ಹಿಂದೆ ಇರುವಂತಹ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಸೊ ಯಾವ ಚಾನೆಲ್ ಬಳಿಯೂ ಇರದಂತಹ ಮಹತ್ವದ ದಾಖಲೆಗಳು ಜನಶ್ರೀ ಬಳಿ ಇರುವಂತದ್ದು. ವಂಚಕರ ನಿಜ ಬಣ್ಣವನ್ನ ಜನಶ್ರೀ ಎಕ್ಸ್ಪೋಸ್ ಮಾಡ್ತಾ ಇದೆ.
ಎಸ್, ಅಮಾನತ್ ಬ್ಯಾಂಕ್ ಲೂಟಿಯ ಕುರಿತಾಗಿ ನಾವು ನಿಮ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನೀಡ್ತಾ ಇರುವಂತದ್ದು. ಸೊ ಈ ಅಮಾನತ್ ಬ್ಯಾಂಕ್ ಎಷ್ಟೆಲ್ಲ ಜನರ ಅಮಾಯಕರ ಹಣವನ್ನ ಗುಳುಂ ಮಾಡಿದೆ, ಈ ಹಣವನ್ನ ಗುಳುಂ ಮಾಡಿರೋರು ಯಾರ್ಯಾರು, ಇದ್ರ ಹಿಂದೆ ಯಾರೆಲ್ಲ ಪ್ರಭಾವಿ ನಾಯಕರು ಇದ್ದಾರೆ ಅನ್ನೋದ್ರ ಕುರಿತಾಗೂ ಕೂಡ ನಿಮ್ಗೆ ಮಾಹಿತಿ ಲಭ್ಯ ಆಗ್ಬೇಕು. ಯಾಕೆಂತಂದ್ರೆ ಇವರನ್ನ ನಂಬಿ ಸಾಕಷ್ಟು ಜನ ಮೋಸ ಹೋಗಿರೋರಿದ್ದಾರೆ, ಇನ್ನೂ ಕೂಡ ಮೋಸ ಹೋಗ್ತಾನೆ ಇದ್ದಾರೆ. ಆದ್ರೆ ಇನ್ ಫ್ಯೂಚರ್ ನಲ್ಲಿ, ಭವಿಷ್ಯದಲ್ಲಿ ಯಾರು ಕೂಡ ಮೋಸ ಹೋಗಬಾರ್ದು ಅನ್ನೋದ್ರ ಕುರಿತಾಗಿ ನಾವು ನಿಮ್ಗೆ ಎಲ್ಲಾ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ, ಸಾಕಷ್ಟು ವರ್ಷಗಳಿಂದ ಇದೇ ರೀತಿಯಾದಂತಹ ದೋಖವನ್ನ ಮಾಡ್ತಾ ಬರ್ತಾ ಇದೆ ಈ ಅಮಾನತ್ ಬ್ಯಾಂಕ್, ಅಮಾನತ್ ಕೋಆಪರೇಟಿವ್ ಬ್ಯಾಂಕ್. ಯಾಕೆ ಈ ರೀತಿಯಾದಂತಹ ಮೋಸವನ್ನ ಮಾಡ್ತಾ ಇದೆ, ಜೊತೆಗೆ ಯಾಕೆ ಅಮಾಯಕರ ಒಂದು ಹಣವನ್ನ ಈ ರೀತಿ ಗುಳುಂ ಮಾಡ್ತಾ ಇರುವಂತದ್ದು. ಪ್ರಭಾವಿ ರಾಜಕಾರಣಿಗಳು ಒಳ್ಳೆ ರೀತಿನಲ್ಲಿ ಬರ್ತಾರೆ, ಪ್ರಭಾವಿ ರಾಜಕಾರಣಿಗಳ ಸೋಗಿನಲ್ಲಿ ಬಂದಂತಹವರನ್ನ ನಂಬಿ ಈ ರೀತಿಯಾಗಿ ಹಣವನ್ನ ಇನ್ವೆಸ್ಟ್ ಮಾಡ್ತಾರೆ ಸಾಕಷ್ಟು ಜನ. ಸೊ ಹಣವನ್ನ ಇನ್ವೆಸ್ಟ್ ಮಾಡಿದ ನಂತರ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗುದಿಲ್ಲ. ಇಲ್ಲಿ ಪ್ರಯೋಜನವನ್ನ ಪಡ್ಕೊಳ್ಳುವಂಥದ್ದು ಬೇರೆಯವರು ಪಡ್ಕೊಳ್ತಾರೆ ಹೊರತು ಯಾರು ಕೂಡ ಪಡ್ಕೊಳ್ಳೋದಿಲ್ಲ. ಸೊ ಯಾರು ಪಡ್ಕೊಳ್ತಾ ಇದ್ದಾರೆ ಇದರ ಒಂದು ಪ್ರಯೋಜನವನ್ನ, ಯಾರೆಲ್ಲ ಎಷ್ಟು ಪ್ರಮಾಣದ ಲಾಭವನ್ನ ಗಳಿಸಿದ್ದಾರೆ, ಜೊತೆಗೆ ಯಾರ್ಯಾರು ಸಾವಿರಾರು ಕೋಟಿ ಗುಳುಂ ಮಾಡಿದ್ದಾರೆ, ಅದರ ಒಂದು ಸಂಚಿನ ಹಿಂದೆ ಯಾರೆಲ್ಲ ಇದ್ದಾರೆ, ವ್ಯವಸ್ಥಿತವಾದಂತಹ ಒಂದು ಸಂಚನ್ನ ರೂಪಿಸಲಾಗಿದೆ. ಜೊತೆಗೆ ಈ ಸಂಚಿಗೆ ಯಾವೆಲ್ಲ ಪ್ರಭಾವಿ ರಾಜಕಾರಣಿಗಳ ಒಂದು ಕುಮ್ಮಕ್ಕಿದೆ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಅನ್ನೋದ್ರ ಕುರಿತಾಗಿ ನಾವು ನಿಮಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನೀಡ್ತಾ ಇರುವಂತದ್ದು. ಯಾವ ಚಾನೆಲ್ ಬಳಿಯೂ ಇರದ ಮಹತ್ವದ ದಾಖಲೆಗಳು ಜನಶ್ರೀ ಬಳಿ ಲಭ್ಯ ಆಗಿರುವಂತದ್ದು. ವಂಚಕರ ನಿಜ ಬಣ್ಣವನ್ನ ನಾವಿವತ್ತು ಬಯಲು ಮಾಡ್ತಾ ಇದ್ದೇವೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುವುದಕ್ಕೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ರಿಪೋರ್ಟರ್ ಪ್ರದೀಪ್ ನನ್ನ ಜೊತೆ ಜಾಯ್ನ್ ಆಗಿರುವಂತದ್ದು. ಪ್ರದೀಪ್, ಅಮಾಯಕರ ಹಣವನ್ನ, ಸಾವಿರಾರು ಕೋಟಿ ಹಣವನ್ನ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಲೂಟಿ ಮಾಡಿರುವಂತದ್ದು. ಜೊತೆಗೆ ಏನಪ್ಪಾ ಶೋಚನೀಯ ಸಂಗತಿ, ವಿಷಾದನೀಯ ಸಂಗತಿ ಅಂತ ಹೇಳಿದ್ರೆ ಇದರ ಹಿಂದೆ ಪ್ರಭಾವಿಗಳ ಕೈವಾಡ ಇರುವಂತದ್ದು. ಪ್ರಭಾವಿಗಳ ಕುಮ್ಮಕ್ಕಿನಿಂದಾಗಿ ಈ ರೀತಿಯಾದಂತಹ ಕೆಲಸ ನಡೆದಿದೆ. ಯಾರೆಲ್ಲ ಅವರು, ಜೊತೆಗೆ ಎಷ್ಟು ಪ್ರಮಾಣದ ಒಂದು ದೋಖ ನಡೆದಿದೆ ಇಲ್ಲಿ? ಕಮಲಾಕ್ಷಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶವೆಂದರೆ, ಏನು ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಒಂದು ಹೆಚ್ಚು ಹೆಸರನ್ನ ಮಾಡಿರ್ತಕ್ಕಂತಹ ಒಂದು ಬ್ಯಾಂಕ್ ಅಮಾನತು ಬ್ಯಾಂಕ್. ಯಾಕಂತ ಹೇಳಿದ್ರೆ ರಾಜ್ಯದ ಒಂದು ಸಹಕಾರಿ ವಲಯದಲ್ಲಿ ಹೆಚ್ಚು ಗಳಿಸಿರ್ತಕ್ಕಂತಹ ಈ ಅಮಾನತು ಬ್ಯಾಂಕ್ 1977ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಪ್ರಾರಂಭವಾಗಿ ಕೆಲವೇ ವರ್ಷಗಳಲ್ಲಿ ಸಾಕಷ್ಟು ಹೆಸರನ್ನ ಗಳಿಸಿರ್ತಕ್ಕಂತಹ ಬ್ಯಾಂಕ್, ಹಾಗೇನೆ ಸಾಕಷ್ಟು ಗ್ರಾಹಕರನ್ನ ಗಳಿಸಿರ್ತಕ್ಕಂತಹ ಬ್ಯಾಂಕ್. ಪ್ರಾರಂಭವಾಗಿ ಕೆಲವೇ ವರ್ಷಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಇದಾಗಿದ್ದು, 500 ಕೋಟಿಗೂ ಹೆಚ್ಚು ಡೆಪಾಸಿಟ್ ಅನ್ನ ಈ ಒಂದು ಬ್ಯಾಂಕ್ ನಲ್ಲಿ 1977ರಲ್ಲಿ ಏನು ಸ್ಟಾರ್ಟ್ ಆಗಿತ್ತು, ಸ್ಟಾರ್ಟ್ ಆಗಿ ಕೆಲವೇ ವರ್ಷಗಳಲ್ಲಿ ಈ ಒಂದು ಬ್ಯಾಂಕ್ ನಲ್ಲಿ ಅಷ್ಟು ಒಂದು ಡೆಪಾಸಿಟ್ ಹಣವನ್ನು ಇಡಲಾಗಿತ್ತು. ಹಾಗೇನೆ ಪ್ರಾರಂಭವಾದ ಒಂದು ಕೆಲವೇ ವರ್ಷಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಗ್ರಾಹಕರು ಈ ಒಂದು ಬ್ಯಾಂಕ್ ನಲ್ಲಿ ಹೆಚ್ಚಿನ ಒಂದು ಗ್ರಾಹಕರ ಸಂಖ್ಯೆ ಆಗಿತ್ತು. ಅಂದ್ರೆ ಇದು ರಾಜ್ಯದ ಒಂದು ಸಹಕಾರಿ ವಲಯದಲ್ಲಿ ಪ್ರಾರಂಭವಾದಂತಹ ಬ್ಯಾಂಕ್ ನಲ್ಲಿ ಒಂದು ಹೆಚ್ಚು ಗ್ರಾಹಕರನ್ನ ಹೊಂದಿರತಕ್ಕಂತಹ ರಾಜ್ಯದ ಸಹಕಾರಿ ವಲಯದ ಏಕೈಕ ಬ್ಯಾಂಕ್ ಎಂಬ ಒಂದು ಹೆಸರನ್ನ ಗಳಿಸಿತ್ತು. ಇದರಿಂದಾಗಿ ಆ ರಾಜ್ಯದ ಒಂದು ಸಹಕಾರಿ ವಲಯದಲ್ಲಿ ಹೆಚ್ಚು ಬ್ಯಾಂಕ್ ಪ್ರಾರಂಭವಾಗಲು ಈ ಒಂದು ಬ್ಯಾಂಕ್ ಒಂದು ಕಾರಣೀಭೂತವಾಗಿತ್ತು ಅಂತ ಹೇಳ್ಬೋದು. ಆದ್ರೆ 1977ರಿಂದ 1998ರವರೆಗೂ ಸಾಕಷ್ಟು ಹೆಸರನ್ನ ಗಳಿಸಿತ್ತು. ಆದ್ರೆ 1998ರಿಂದ 2003ರವರೆಗೂ ಕಾಂಗ್ರೆಸ್ನ ಒಂದು ಪ್ರಭಾವಿ ರಾಜಕಾರಣಿಯಾದಂತಹ ಕೆ ರೆಹಮಾನ್ ಖಾನ್ ರವರು ಈ ಒಂದು ಬ್ಯಾಂಕ್ನ ಒಂದು ಅಧ್ಯಕ್ಷರಾಗಿದ್ರು. ಆ ಒಂದು ಸಂದರ್ಭದಲ್ಲಿ 250 ಕೋಟಿಗೂ ಹೆಚ್ಚು ಹಣ ಒಂದು ಭ್ರಷ್ಟಾಚಾರ ಆಗಿತ್ತು. ಯಾಕಂತ ಹೇಳಿದ್ರೆ ಸಾಕಷ್ಟು ಒಂದು ಕೂಲಿ ಕಾರ್ಮಿಕರು ಈ ಒಂದು ಬ್ಯಾಂಕ್ ನಲ್ಲಿ ಹಣವನ್ನ ಡೆಪಾಸಿಟ್ ಮಾಡಿದ್ರು. ಕೆ ರೆಹಮಾನ್ ಖಾನ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಒಂದು 18 ಜನರ ತಂಡ ಒಂದು ಆಡಳಿತ ಮಂಡಳಿ ಇತ್ತು. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಸಂಬಂಧಿಕರಿರ್ಬೋದು, ಮತ್ತೆ ಆಡಳಿತ ಮಂಡಳಿಯ ಸದಸ್ಯರು ಸಾಕಷ್ಟು ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಆ ಒಂದು ಅಕ್ರಮ ಅಕೌಂಟ್ ಅನ್ನ ಸೃಷ್ಟಿ ಮಾಡಿಕೊಂಡು ಸಾಕಷ್ಟು ಒಂದು ಅಕ್ರಮ ಅಕೌಂಟ್ಗೆ ಒಂದು ಲೋನ್ ಅನ್ನು ಕೊಟ್ಟು ಸಾಕಷ್ಟು ಹಣವನ್ನ ಭ್ರಷ್ಟಾಚಾರ ಮಾಡಿದ್ದು ಈಗ ಒಂದು ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಕಮಲಾಕ್ಷಿ,
ಎಸ್, ಈ ಒಂದು ಅಕ್ರಮದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಇದ್ದಾರೆ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಸೊ ಆ ನಾಯಕರು ಈ ರೀತಿಯಾಗಿ ಅಮಾಯಕರನ್ನ ಮೋಸ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಜೊತೆಗೆ ಇವರಿಗೆ ತಕ್ಕ ಶಾಸ್ತಿಯನ್ನ ಕಲಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ, ಅಮಾಯಕರ ಹಣವನ್ನ ವಾಪಸ್ ಕೊಡ್ತಾರಾ ಇವರು ಅನ್ನುವಂಥದ್ದು ಕೂಡ. ಕಮಲಾಕ್ಷಿ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದಂತಂದ್ರೆ 1998ರಿಂದ 2003ರಲ್ಲಿ ಒಂದು ಬ್ಯಾಂಕ್ನಲ್ಲಿ ಒಂದು ಅಕ್ರಮ ನಡೆದಿರ್ತಕ್ಕಂಥದ್ದು 2003ರ ನಂತರ ಜನರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಜನರು ತದನಂತರ ಒಂದು ಎಚ್ಚೆತ್ತುಕೊಂಡಿದ್ದು 2003ರಿಂದ 2006ರವರೆಗೆ ಈ ಒಂದು ಸಹಕಾರಿ ವಲಯದಲ್ಲಿ ಒಂದು ತನಿಖೆ ನಡೆಯುತ್ತೆ. ತನಿಖೆ ಒಂದು ನಡೆದಂತಹ ಸಂದರ್ಭದಲ್ಲಿ ಒಂದು 250ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ಅಕ್ರಮ ನಡೆದಿದೆ. ಇದಕ್ಕೆ ಪ್ರಮುಖವಾಗಿ ಕಾರಣೀಭೂತರಾಗಿರ್ತಕ್ಕಂಥದ್ದು ಕೆ ರೆಹಮಾನ್ ಖಾನ್ ರವರು ಅಧ್ಯಕ್ಷರಾದಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಆಡಳಿತ ಮಂಡಳಿಯಲ್ಲಿ ಇದ್ದಂತಹ 18 ಜನರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಗ್ರಾಹಕರು ಒಂದು 1 ಲಕ್ಷ 2 ಲಕ್ಷ ಹಣವನ್ನು ಏನು ಕಟ್ಟಿದ್ರು, ಅವರ ಒಂದು ಹಣವನ್ನ ಇವರು ಲೂಟಿ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಒಂದು ತನಿಖೆ ಹಂತದಲ್ಲಿದೆ. ಮತ್ತೆ ಸಾಕಷ್ಟು ಜನರಿಗೆ ಒಂದು ಹಣವನ್ನ ತಲುಪಿಸ್ಬೇಕಂತ ಹೇಳ್ಬಿಟ್ಟು ಈಗ ಒಂದು ತನಿಖೆ ಹಂತದಲ್ಲಿರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಹಣವನ್ನು ತಲುಪಿಸಬೇಕಂತ ಹೇಳ್ಬಿಟ್ಟು ಒಂದು ತನಿಖೆ ನಡೀತಾ ಇದೆ. ಆದರೂ ಕೂಡ ಸಾಕಷ್ಟು ಜನರಿಗೆ ಈಗಲೂ ಕೂಡ ಹಣ ತಲುಪಿಲ್ಲ. ಒಂದು 30% 40% ಹಣ ಮಾತ್ರ ತಲುಪಿದೆ. ಇದರಿಂದಾಗಿ ಲಕ್ಷಾಂತರ ಜನ ಈ ಬ್ಯಾಂಕಲ್ಲಿ ಹಣ ಇಟ್ಟಿದ್ರು, ಅವರ ಜೀವನ ಈಗ ಬೀದಿ ಪಾಲಾಗಿದೆ. ಅದರಿಂದಾಗಿ ಜನಶ್ರೀ ಈಗ ಒಂದು ಅಭಿಯಾನ ಮಾಡಿರ್ತಕ್ಕಂಥದ್ದು ಏನು ಈ ಒಂದು ಗ್ರಾಹಕರು ಇಲ್ಲಿ ಹಣ ಇಟ್ಟಿದ್ದಾರೆ ಅವರ ಹಣ ಆ ಜನರಿಗೆ ವಾಪಸ್ ತಲುಪಬೇಕು. ಅಲ್ಲಿವರೆಗೂ ಕೂಡ ಒಂದು ಜನಶ್ರೀ ಅಭಿಯಾನ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ 2003ರಿಂದ ಇಲ್ಲಿವರೆಗೂ ಕೂಡ ಬ್ಯಾಂಕ್ನವರ ಆಡಳಿತ ಮಂಡಳಿ ಒಂದು ಆಶ್ವಾಸನೆ ಕೊಡ್ತಾ ಇರ್ತಕ್ಕಂಥದ್ದು, ನಾವು ವಾಪಸ್ ಗ್ರಾಹಕರಿಗೆ ಹಣ ಕೊಡ್ತೇವೆ, ಇಲ್ಲಿ ಏನೋ ಒಂದು ಆಡಳಿತ ಮಂಡಳಿಯನ್ನು ಸರಿಪಡಿಸ್ತೇವೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಇಲ್ಲಿವರೆಗೂ ಕೂಡ ಸರಿಯಾಗಿರ್ಲಿಲ್ಲ. ಹಾಗಾಗಿ ಜನಶ್ರೀ ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಅವರಿಗೆ ಒಂದು ಹಣವನ್ನ ವಾಪಸ್ ನೀಡಬೇಕು, ಅಲ್ಲಿವರೆಗೂ ಕೂಡ ಒಂದು ಅಭಿಯಾನವನ್ನ ಮುಂದುವರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ ಕಮಲಾಕ್ಷಿ. ಎಸ್, ಥ್ಯಾಂಕ್ ಯು ಪ್ರದೀಪ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಮಾನತ್ ಬ್ಯಾಂಕ್ ಲೂಟಿಯ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದ್ರ ಕುರಿತಾಗಿ ನಾವು ನಿಮ್ಗೆ ಹೇಳ್ತಾ ಇದ್ವಿ. ಜೊತೆಗೆ ಏನು 1972ರಲ್ಲಿ ಏನು ಬ್ಯಾಂಕ್ ಪ್ರಾರಂಭ ಆಗಿರುತ್ತೆ, ಆ ಒಂದು ಕಾಲದಲ್ಲೇ ಸುಮಾರು 500 ಕೋಟಿ ಅಷ್ಟು ಡೆಪಾಸಿಟ್ ಅಲ್ಲಿ ಇರುವಂತದ್ದು. ಇನ್ನು ಕೆ ರೆಹಮಾನ್ ಖಾನ್ ಏನಿದ್ದಾರೆ ಈ ಒಂದು ಬ್ಯಾಂಕ್ನ ಅಧ್ಯಕ್ಷ ಆಗಿರ್ತಾರೆ. ಜೊತೆಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಕೂಡ ಇವರಾಗಿದ್ದಂಥವ್ರು. ಜೊತೆಗೆ ಇವರ ಹಿಂದೆ ಸಾಕಷ್ಟು ಜನರ ಒಂದು ಬೆಂಬಲ ಕೂಡ ಇದೆ ಅಂತೇಳಿ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗ್ಲಾರ್ದು. ಸಾಕಷ್ಟು ಜನರು ಇವರ ಹಿಂದೆ ಇದ್ದಾರೆ. ಇನ್ನೂ ಕೂಡ ಸಾವಿರಾರು ಕೋಟಿಯನ್ನ ಗುಳುಂ ಮಾಡಿದೆ. ಏನೆಲ್ಲ ರೈತರು, ಜೊತೆಗೆ ಮಧ್ಯಮ ವರ್ಗದವರಿಂದ ಹಿಡಿದು ಶ್ರೀಮಂತ ವರ್ಗದವರಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಬ್ಯಾಂಕ್ ನಲ್ಲಿ ತಮ್ಮ ಡೆಪಾಸಿಟ್ ಗಳನ್ನ ಇಟ್ಟಿರ್ತಾರೆ, ತಮ್ಮ ಹಣವನ್ನ ಇಟ್ಟಿರ್ತಾರೆ. ಆದ್ರೆ ಯಾರಿಗೂ ಕೂಡ ಇದುವರೆಗೂ ಈ ಬ್ಯಾಂಕ್ ಈ ಹಣವನ್ನ ವಾಪಸ್ ನೀಡಿಲ್ಲ, ಹಿಂದಿರುಗಿಸಿಲ್ಲ. ಸೊ ಯಾರೆಲ್ಲ ಇದ್ದಾರೆ ಈ ಒಂದು ದೋಖಾದ ಹಿಂದೆ, ಈ ಒಂದು ಅಕ್ರಮದ ಹಿಂದೆ, ಈ ಒಂದು ಅವ್ಯವಹಾರದ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಿಜಕ್ಕೂ ಕೂಡ ರಾಜಕಾರಣಿಗಳ ಸೋಗಿನಲ್ಲಿ, ಒಳ್ಳೆತನದ ಸೋಗಿನಲ್ಲಿ ಬರ್ತಾರೆ, ನಾವು ಒಳ್ಳೆಯವರು ಅಂತ ಹೇಳಿ ತೋರಿಸ್ಕೊಳ್ತಾರೆ. ಸೊ ಅದನ್ನ ನಂಬಿ ಸಾಕಷ್ಟು ಜನ ಅಮಾಯಕರು ಮೋಸ ಹೋಗ್ತಾರೆ. ಮೋಸ ಹೋಗಿ ಈ ರೀತಿಯಾಗಿ ತಾವು ಹಾಕಿದಂತಹ ಹಣ ತಾವು ಇನ್ವೆಸ್ಟ್ ಮಾಡಿರಬಹುದು ಅಥವಾ ಬ್ಯಾಂಕ್ ನಲ್ಲಿ ಇಟ್ಟಿರಬಹುದು, ಆ ಹಣ ವಾಪಸ್ ಆಗದೆ ನಿಜಕ್ಕೂ ಅವರು ಎಷ್ಟು ಕಂಗಾಲಾಗ್ತಾರೆ ಅನ್ನೋದನ್ನ ಕುರಿತು ನಾವು ಯೋಚನೆ ಮಾಡಿದೀವಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತಾರೆ. ಬೆಚ್ಚಿ ಬೀಳುವಂತಹ ಒಂದು ಸಂಗತಿ ಅದು. ಯಾಕೆಂದ್ರೆ ಸಾಕಷ್ಟು ಜನ ಕಷ್ಟಪಟ್ಟು ದುಡ್ದಿರುವಂತಹ ದುಡ್ಡನ್ನ ಅಲ್ಲಿ ಇಟ್ಟಿರ್ತಾರೆ. ಮತ್ತೆ ಒಂದು ಹಣ ನಮ್ಗೆ ವಾಪಸ್ ಸಿಗೋದಿಲ್ಲ, ನಮ್ಗೆ ಹಿಂತಿರುಗಿಸಲ್ಲ ಬ್ಯಾಂಕ್ನವರು ಅಂತ ಹೇಳಿ ಗೊತ್ತಾದಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಅವ್ರಿಗೆ ಬರುತ್ತೆ, ಯಾವ ರೀತಿಯಾದಂತಹ ಒಂದು ದುಃಖದ ಒಂದು ನೋವಿನ ಒಂದು ಪರಿಸ್ಥಿತಿಯನ್ನ ಅವರು ಅನುಭವಿಸ್ತಾ ಇರ್ತಾರೆ, ಪರಿಸ್ಥಿತಿಯಲ್ಲಿ ಇರ್ತಾರೆ ಅನ್ನೋಂಥದ್ದನ್ನ ನಾವು ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಆದ್ರೂ ಕೂಡ ಯಾರು ಇದುವರೆಗೂ ಆ ಒಂದು ಹಣವನ್ನ ವಾಪಸ್ ನೀಡಿಲ್ಲ. ಆದಷ್ಟು ಬೇಗ ತನಿಖೆ ನಡಿಬೇಕು. ತನಿಖೆ ನಡೆದು ಯಾರ್ಯಾರ ಹಣವನ್ನ ಈ ಅಮಾನತ್ ಬ್ಯಾಂಕ್ ಗುಳುಂ ಮಾಡಿದೆಯೋ, ಜೊತೆಗೆ ಯಾರೆಲ್ಲ ಪ್ರಭಾವಿ ರಾಜಕಾರಣಿಗಳು ಇದರ ಹಿಂದೆ ಇದ್ದಾರೋ ಅವರೆಲ್ಲರಿಗೂ ಕೂಡ ಸೂಕ್ತವಾದಂತಹ ಶಿಕ್ಷೆ, ಕಠಿಣವಾದಂತಹ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕೂಡ ಎಲ್ಲರ ಒಂದು ಮನವಿಯಾಗಿದೆ. ಬ್ರೇಕ್ ಆದ್ಮೇಲೆ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.
ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಅಮಾನತ್ ಬ್ಯಾಂಕ್ ಲೂಟಿಯ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದ್ರ ಕುರಿತಾಗಿ ನಾವು ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಸಾವಿರಾರು ಕೋಟಿ ಗುಳುಂ ಮಾಡಿದ್ದಾರೆ ಘಟಾನುಘಟಿ ನಾಯಕರು. ಹಣ ಗುಳುಂ ಮಾಡಿದ್ರು ಕೂಡ ಅವರೆಲ್ಲರೂ ಬಚಾವಾಗಿ ಹೋಗಿದ್ದಾರೆ. ಯಾವ ಒಂದು ಕೇಸ್ ಕೂಡ ಅವ್ರ ಮೇಲೆ ಇಲ್ಲ. ಜೊತೆಗೆ ಅವರ ಹೆಸರು ಇದೆ. ಜೊತೆಗೆ ಈ ಅಮಾನತ್ ಬ್ಯಾಂಕ್ ಲೂಟಿನಲ್ಲಿ ಅವರೆಲ್ಲರೂ ಶಾಮೀಲಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಸೊ ಅಂತಹ ಪ್ರಭಾವಿ ರಾಜಕಾರಣಿಗಳು ಕೂಡ ಹೌದು ಅವರು. ಅಮಾಯಕರ ಹಣವನ್ನ ಗುಳುಂ ಮಾಡಿದವರ ಸಂಪೂರ್ಣ ಜಾತಕವನ್ನ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೀವಿ, ಬಿಚ್ಚಿಡ್ತಾ ಇದ್ದೀವಿ. ಯಾವ ಚಾನೆಲ್ ಬಳಿಯೂ ಇರದಂತಹ ಮಹತ್ವದ ದಾಖಲೆಗಳು ಜನಶ್ರೀ ಬಳಿ ಇರುವಂತದ್ದು. ವಂಚಕರ ನಿಜ ಬಣ್ಣವನ್ನ ಜನಶ್ರೀ ನ್ಯೂಸ್ ಬಯಲು ಮಾಡ್ತಾ ಇದೆ. ಯಾಕೆ ಈ ರೀತಿಯಾಗಿ ಅಮಾಯಕರಿಗೆ ಮೋಸವನ್ನ ಮಾಡಲಾಗ್ತಾ ಇದೆ? ಯಾಕೆ ಈ ಕುರಿತಾಗಿ ಸೂಕ್ತವಾದಂತಹ ತನಿಖೆ ನಡೀತಾ ಇಲ್ಲ? ಯಾಕೆ ಇನ್ನೂ ಕೂಡ ಅಪರಾಧಿಗಳಿಗೆ, ಒಂದು ಆರೋಪಿಗಳಿಗೆ ಏನು ಕಠಿಣವಾದಂತಹ ಶಿಕ್ಷೆಯನ್ನ ಯಾಕೆ ಇನ್ನೂ ನೀಡಲಾಗಿಲ್ಲ ಅನ್ನೋಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾರೆಲ್ಲ ಪ್ರಭಾವಿ ರಾಜಕಾರಣಿಗಳು ಇದ್ದಾರೋ ಅವರು ತಮ್ಮ ಪ್ರಭಾವವನ್ನ ಬೀರಿ ತಾವೇನೋ ಸೇಫ್ ಆಗಿದ್ದಾರೆ. ಆದ್ರೆ ಇಲ್ಲಿ ಅಮಾಯಕರಿಗೆ ಏನು ಹಣವನ್ನ ವಾಪಸ್ ಕೊಡಿಸ್ಬೇಕು ಅದ್ರ ಬಗ್ಗೆ ಯಾರು ಕೂಡ ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಎಸ್, ಈಗ ಮತ್ತೆ ನಮ್ಮ ಸಂಪರ್ಕಕ್ಕೆ ಬಂದಿರುವಂತದ್ದು, ನಮ್ಮ ಜೊತೆ ಜಾಯ್ನ್ ಆಗಿರುವಂತದ್ದು ನಮ್ಮ ರಿಪೋರ್ಟರ್ ಪ್ರದೀಪ್, ನ್ಯೂಸ್ ಡೆಸ್ಕ್ ಇಂದ. ಎಸ್ ಪ್ರದೀಪ್, ಯಾರು ಕೂಡ ಇದುವರೆಗೂ ಅಮಾಯಕರಿಗೆ ತಮ್ಮ ಹಣವನ್ನ ವಾಪಸ್ ಕೊಡಿಸಬೇಕು, ಅವರ ಹಣವನ್ನ ಸಾಕಷ್ಟು ಕಷ್ಟಪಟ್ಟು ಅಲ್ಲಿ ಹಾಕಿರ್ತಾರೆ, ಸೇವ್ ಮಾಡಿಟ್ಟಿರ್ತಾರೆ, ಅವರಿಗೆ ವಾಪಸ್ ಕೊಡಿಸಬೇಕು ಅನ್ನೋದ್ರ ಗೋಜಿಗೆ ಹೋಗಿಲ್ಲ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಯಾರ ಕೈವಾಡ ಇದ್ರೆ ಹಿಂದೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಪ್ರದೀಪ್. ಕಮಲಾಕ್ಷಿ, ನಾನು ಈಗಾಗಲೇ ಹೇಳ್ತಾ ಇದ್ದೆ, 1977ರಿಂದ 98ರವರೆಗೂ ಬ್ಯಾಂಕ್ ಸಾಕಷ್ಟು ಒಳ್ಳೆ ಹೆಸರನ್ನ ಮಾಡಿತ್ತು, ಸಾಕಷ್ಟು ಹಣ ಕೂಡ ಡೆಪಾಸಿಟ್ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕೆ ರಹಮಾನ್ ಖಾನ್ ಎಂಬ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಇಲ್ಲಿ ಅಧ್ಯಕ್ಷರಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ 18 ಜನರ ಒಂದು ಆಡಳಿತ ಮಂಡಳಿ ಏನಿತ್ತು, ಆ ಒಂದು ಸಂದರ್ಭದಲ್ಲಿ ರೆಹಮಾನ್ ಖಾನ್ ಅಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ಅವರ ಒಂದು ಸಂಬಂಧಿಕರಿರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಹಾಗೇನೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹೆಸರಲ್ಲಿ ನಕಲಿ ಒಂದು ಖಾತೆಯನ್ನ ಸೃಷ್ಟಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಒಂದು ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿಕೊಂಡು ಒಂದು ಅಕ್ರಮ ಆಸ್ತಿಯನ್ನ ಸಂಪತ್ತನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 250 ಕೋಟಿಗೂ ಅಧಿಕ ಒಂದು ಅಕ್ರಮ ಆಸ್ತಿ ಪತ್ತೆಯಾಗುತ್ತೆ. ಯಾಕಂದ್ರೆ ಆ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಇರ್ತಕ್ಕಂತಹ ಹಣವನ್ನ ಲೂಟಿಯನ್ನ ಮಾಡ್ತಾರೆ. ಅದು 2003ರ ನಂತರ ಬೆಳಕಿಗೆ ಬರ್ತದೆ. ಅದಾದ ನಂತರ ಸಹಕಾರಿ ಸಂಘದ ಒಂದು ವಲಯದಲ್ಲೇ ತನಿಖೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತಕ್ಕಂತಹ ಪ್ರಮುಖ ವಿಷಯ ಏನಂತ ಹೇಳ್ತಕ್ಕಂದ್ರೆ, ಏನು ಒಂದು ಅಮಾನತ್ ಬ್ಯಾಂಕ್ ಇದೆ, ಆ ಬ್ಯಾಂಕ್ನ ಒಂದು ಆಡಳಿತ ಮಂಡಳಿಯ ಸದಸ್ಯರೇ ಈ ಒಂದು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಇಲ್ಲಿ ಒಂದು ತನಿಖೆ ನಡೀಬೇಕು ಅಂತಕ್ಕಂಥದ್ದನ್ನ ಇದು ಮಾಡ್ತಾರೆ. ಆದ್ರೆ ಕೆ ರೆಹಮಾನ್ ಖಾನ್ ಏನೋ ಒಂದು ಕಾಂಗ್ರೆಸ್ನ ಪ್ರಭಾವಿ ನಾಯಕರಿರ್ತಾರೆ, ಈ ಒಂದು ತನಿಖೆಗೆ ಸಾಕಷ್ಟು ಪ್ರಭಾವಿಸಿ ಅದನ್ನ ಮುಚ್ಚಾಕಲಿಕ್ಕೆ ನೋಡ್ತಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಅಂದ್ರೆ ಲಕ್ಷಾಂತರ ಗ್ರಾಹಕರ ಜೀವನ ಒಂದು ಬೀದಿ ಪಾಲಾಗುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಬ್ಯಾಂಕ್ ನಲ್ಲಿ ಇದ್ದಕ್ಕಂತಹ ಗ್ರಾಹಕರು ಸಣ್ಣ ಪ್ರಮಾಣದ ಗ್ರಾಹಕರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೂಲಿ ಕಾರ್ಮಿಕರು ಜಾಸ್ತಿ ಇಲ್ಲಿ ಹಣವನ್ನ ಕಟ್ತಾ ಇದ್ರು. 50,000 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಹಣವನ್ನ ಕಟ್ಟಿರ್ತಕ್ಕಂತಹ ಗ್ರಾಹಕರ ಸಂಖ್ಯೆ ಈ ಒಂದು ಬ್ಯಾಂಕ್ ನಲ್ಲಿ ಜಾಸ್ತಿ ಇತ್ತು. ಅವರಿಗೆ ಇಲ್ಲಿ ಪ್ರಮುಖ ಮೋಸ ಆಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಶ್ರೀಮಂತರ ಗ್ರಾಹಕರ ಸಂಖ್ಯೆ ಕಡಿಮೆ ಇತ್ತು. ಶಿವಾಜಿನಗರ, ಟ್ಯಾನಿ ರೋಡ್, ಹಾಗೇನೆ ಹೊಸಗುಡ್ಡದಲ್ಲಿ ಅಲ್ಲಿ ಏನು ಒಂದು ಮುಸ್ಲಿಮರ ಏರಿಯಾ ಜಾಸ್ತಿ ಇದೆ, ಅಲ್ಲಿ ಒಂದು ಕೂಲಿ ಕಾರ್ಮಿಕರಿದ್ರು. ಅವರ ಹಣವನ್ನ ಈ ಒಂದು ಅಮಾನತ್ ಬ್ಯಾಂಕ್ ನಲ್ಲಿ ಹಣವನ್ನ ಕಟ್ತಾ ಇದ್ರು. ಅವರು ಒಂದು 10 ಲಕ್ಷಕ್ಕೂ ಅಧಿಕ ಗ್ರಾಹಕರ ಸಂಖ್ಯೆಯಲ್ಲಿತ್ತು. 500 ಕೋಟಿಗೂ ಹೆಚ್ಚು ಹಣವನ್ನು ಡೆಪಾಸಿಟ್ ಮಾಡಲಾಗಿತ್ತು. ಅವರ ಹಣವನ್ನು ಒಂದು ಈ ಕೆ ರಹಮಾನ್ ಖಾನ್ ಮತ್ತು ಆಡಳಿತ ಮಂಡಳಿ ಏನಿತ್ತು ಅವರು ಲೂಟಿ ಮಾಡಿದ್ರು. ಅದರ ತನಿಖೆಯನ್ನು ಕೂಡ ಏನ್ ನಡೆಸ್ತಾ ಇದ್ರು ಅದನ್ನು ಕೂಡ ಈಗ ಮುಚ್ಚಾಕಲಾಗಿದೆ. ಯಾಕಂತ ಹೇಳಿದ್ರೆ ಕೆ ರೆಹಮಾನ್ ಖಾನ್ ಏನಿದ್ದಾರೆ ಅವರು ಒಂದು ಕಾಂಗ್ರೆಸ್ನ ಪ್ರಭಾವಿ ನಾಯಕರು, ಹೈಕಮಾಂಡ್ಗೂ ಕೂಡ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇತ್ತು. ಹಾಗಾಗಿ ತನಿಖೆನೂ ಕೂಡ ಏನ್ ನಡೀತಾ ಇತ್ತು ಅಲ್ಲೂ ಕೂಡ ಅದನ್ನು ಕೂಡ ಮುಚ್ಚಾಕಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಜನರಿಗೆ ಒಂದು ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ
ಎಲ್ಲರೂ ಒಂದು ಸಣ್ಣ ಪ್ರಮಾಣದ ಏನು ಗ್ರಾಹಕರಿದ್ರು ಅವರೆಲ್ಲ ಪರಿಸ್ಥಿತಿ ಈಗ ಏನಾಗಿದೆ ಅಂದ್ರೆ ಬೀದಿ ಪಾಲಾಗಿರ್ತಕ್ಕಂಥದ್ದು. ಅವರಿಗೆ ಒಂದು ನ್ಯಾಯ ಕೊಡ್ತಕ್ಕಂತಹ ಕೆಲಸ ಈಗ ಆಗ್ಬೇಕಾಗಿದೆ ಕಮಲಾಕ್ಷಿ. ಎಸ್, ಗ್ರಾಹಕರನ್ನೇನೋ ಇವರು ಬೀದಿ ಪಾಲು ಮಾಡ್ಬಿಟ್ಟು ಇವರೇನೋ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಾರೆ. ಆದ್ರೆ ಗ್ರಾಹಕರ ನೋವು ಅನ್ನೋದು ಏನು ಅನ್ನೋದು ಇವ್ರಿಗೂ ಕೂಡ ಅರ್ಥ ಮಾಡಿಸ್ಬೇಕು. ಇವರು ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿರ್ಬೋದು, ಹೈಕಮಾಂಡ್ಗೆ ಹತ್ರ ಆಗಿರ್ಬೋದು, ಆದ್ರೂ ಕೂಡ ಇವರು ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ, ಸಾಕಷ್ಟು ಹಣವನ್ನ ತಿಂದು ಹಾಕಿದ್ದಾರೆ. ತಮ್ಮ ಸದಸ್ಯರು ಏನು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನೆಲ್ಲ ಕೂಡ ಸಂರಕ್ಷಿಸ್ತಾ ಇದ್ದಾರೆ. ಅದನ್ನ ತಡೆ ಹಿಡಿಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಗಮನ ವಹಿಸಬೇಕಾಗುತ್ತೆ. ಪ್ರದೀಪ್. ಕಮಲಾಕ್ಷಿ, ಈಗಾಗಲೇ ಅಮಾನತು ಬ್ಯಾಂಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶವಂದ್ರೆ ಈಗಾಗಲೇ ಇದನ್ನ ಒಂದು RBI ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟು ಹಣ ಒಂದು ಬ್ಯಾಂಕ್ ನಲ್ಲಿತ್ತು ಆ ಒಂದು ಹಣವನ್ನ ಗ್ರಾಹಕರಿಗೆ ಹಿಂದಿರುಗಿಸಬೇಕು ಅಂತಕ್ಕಂತಹ ಒಂದು ನೇತೃತ್ವವನ್ನ RBI ವಹಿಸಿಕೊಂಡಿದೆ. ಹಾಗಾಗಿ ಒಟ್ಟು ಗ್ರಾಹಕರ ಸಂಖ್ಯೆ ಎಷ್ಟಿದೆ ಹಾಗೂ ಇಲ್ಲಿ ಎಷ್ಟು ಹಣವನ್ನು ಡೆಪಾಸಿಟ್ ಮಾಡಲಾಗಿದೆ ಅದರಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಆ ಒಂದು ಹಣ ಇಟ್ಟಿರ್ತಕ್ಕಂತಹ ಸಂಖ್ಯೆ ಎಷ್ಟಿದೆ ಮತ್ತೆ 1 ಲಕ್ಷಕ್ಕಿಂತ ಹೆಚ್ಚು ಇಟ್ಟಿರ್ತಕ್ಕಂತಹ ಹಣ ಇಟ್ಟಿರ್ತಕ್ಕಂತಹ ಗ್ರಾಹಕರ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಒಂದು ಲಿಸ್ಟ್ ಅನ್ನ ಈಗ RBI ರೆಡಿ ಮಾಡ್ತಾ ಇದೆ. ಅದಾದ ನಂತರ 1 ಲಕ್ಷಕ್ಕಿಂತ ಕಡಿಮೆ ಇಟ್ಟಿರ್ತಕ್ಕಂತಹ ಏನು ಗ್ರಾಹಕರು ಇರ್ತಾರೆ ಅವರಿಗೆ ಒಂದು ಸಂಪೂರ್ಣವಾದಂತಹ ಹಣವನ್ನ ನೀಡಬೇಕು ಅಂತಕ್ಕಂಥದ್ದೊಂದು ಈಗ RBI ಒಂದು ಆದೇಶವನ್ನು ಹೊರಡಿಸ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಸಾಕಷ್ಟು ಗ್ರಾಹಕರಿಗೆ ಒಂದು 30-40% ಹಣವನ್ನ ನೀಡಲಾಗಿದೆ. ಹಾಗೇನೆ ಇನ್ನೂ ಒಂದು 30% ಅನ್ನ ಡೆಪಾಸಿಟ್ ಮಾಡಬೇಕು ಅಂತಕ್ಕಂಥದ್ದು RBI ಹೇಳ್ತಾ ಇದೆ. ಆದ್ರೆ ನಾವಿಲ್ಲಿ ಹೇಳ್ತಕ್ಕಂಥದ್ದು ಅಷ್ಟು ಹಣವನ್ನ ಒಂದು ಬಡವರ ಹಣವನ್ನ ಡೆಪಾಸಿಟ್ ಮಾಡಿದ್ರೆ ಸಾಕಷ್ಟು ವರ್ಷಗಳಿಂದ ಏನು ಒಂದು ಬಡವರು ಬ್ಯಾಂಕಿಗೆ ಹಣವನ್ನ ಇಟ್ಟಿದ್ರು ಆ ಹಣವನ್ನ RBI ಷೇರು ರೂಪದಲ್ಲಿ ತಗೊಂಡ್ರೆ ಸಾಕಷ್ಟು ಬಡವರಿಗೆ ಕಷ್ಟ ಆಗ್ತದೆ. ಈ ಕೂಡಲೇ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಮುಂದೆ ಬಂದ್ಬಿಟ್ಟು ಏನು ಒಂದು ಗ್ರಾಹಕರಿಗೆ ಅನ್ಯಾಯ ಆಗಿದೆ ಆ ಹಣವನ್ನು ಕೂಡಲೇ ಒಂದು ಸರ್ಕಾರ ಅವರಿಗೆ ಹಿಂದಿರುಗಿಸಬೇಕು ಅಂತಕ್ಕಂಥದ್ದು, ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅನ್ನೋದು ಸರ್ಕಾರ ಮುಂದಾಗಬೇಕು ಅಂತಕ್ಕಂಥದ್ದು ಜನಶ್ರೀಯ ಆಶಯ ಆಗಿದೆ. ಹಾಗೇನೆ ಆ ಒಂದು ಹಣ ಹಿಂದಿರುಗಿಸುವವರೆಗೂ ಕೂಡ ಜನಶ್ರೀ ತನ್ನ ಅಭಿಯಾನವನ್ನ ಮುಂದುವರಿಸ್ತದೆ. ನಿನ್ನೆನೂ ಕೂಡ ಇದಕ್ಕೆ ಸಾಕಷ್ಟು ಜನ ಸಂತ್ರಸ್ತರು ಜನಶ್ರೀಯೊಂದಿಗೆ ಮಾತಾಡಿದ್ರು. ಅವ್ರು ಹೇಳ್ತಕ್ಕಂಥದ್ದು ನಾವು ಸಾಕಷ್ಟು ವರ್ಷಗಳಿಂದಲೂ ಕೂಡ ಏನು ಒಂದು ಮಕ್ಕಳಿಗೆ ಮದುವೆ ಮಾಡಬೇಕು ಹಾಗೇನೆ ಬೇರೆ ಬೇರೆ ಕೆಲಸಕ್ಕೋಸ್ಕರ ನಾವು ಅಮಾನತು ಬ್ಯಾಂಕ್ ಅನ್ನ ನಂಬಿಟ್ಟು ಸಾಕಷ್ಟು ಲಕ್ಷಗಟ್ಟಲೆ ಹಣವನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ದು ಸಾಕಷ್ಟು ವರ್ಷಗಳಿಂದ ಅದನ್ನೇ ನಂಬ್ಕೊಂಡು ಬಂದಿದ್ದು. ನಮಗೆ ಈಗ ಬ್ಯಾಂಕಿಂದ ಸಾಕಷ್ಟು ಅನ್ಯಾಯ ಆಗಿದೆ. ಇದನ್ನ ನಮಗೆ ಸರ್ಕಾರ ಒಂದು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಾವು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದು ಸರ್ಕಾರದಿಂದನೂ ನಮಗೆ ನ್ಯಾಯ ಸಿಕ್ಕಿಲ್ಲ, ಸಹಕಾರ ಸಂಘಗಳಿಂದಲೂ ಕೂಡ ನ್ಯಾಯ ಸಿಕ್ಕಿಲ್ಲ. ಅಂತಿಮವಾಗಿ ಜನಶ್ರೀ ಚಾನಲ್ನಿಂದ ನಮಗೊಂದು ನ್ಯಾಯ ದೊರಕಬೇಕು ಅಂತಕ್ಕಂಥದ್ದು ಏನು ಒಂದು ಸಾಕಷ್ಟು ಗ್ರಾಹಕರು ಈಗ ಒಂದು ಬೀದಿ ಪಾಲಾಗಿದ್ದಾರೆ, ಅವರ ಒಂದು ಆಶಯ ಆಗಿದೆ ಕಮಲಾಕ್ಷಿ. ಎಸ್, ಬಡವರು ಯಾವ ರೀತಿಯಾಗಿ ಯಾವ ಒಂದು ಉದ್ದೇಶಕ್ಕಾಗಿ ಪ್ರದೀಪ್ ಬ್ಯಾಂಕ್ನಲ್ಲಿ ಹಣ ಇಡ್ತಾರೆ, ಅದು ಇಂತಹ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ತಮ್ಮ ಕಷ್ಟಕಾಲದಲ್ಲಿ ಹಣವನ್ನ ಇಟ್ಟಿದೀವಿ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಪ್ರಮಾಣದ ಬಡ್ಡಿ ಬರುತ್ತೆ, ನಮ್ ಕಷ್ಟಕಾಲಕ್ಕೆ ಈ ಹಣ ಆಗುತ್ತೆ, ನಾವು ಕಷ್ಟ ಏನದ ಇರ್ತೀವಿ, ಮಕ್ಳು ಮದ್ವೆ ಮಾಡ್ಬೇಕಾಗುತ್ತೆ, ಯಾರೋ ಒಬ್ರು ಎಜುಕೇಶನ್ಗೆ ಅಂತ ಹೇಳಿ ಇಟ್ಟಿರ್ತಾರೆ, ಮತ್ತೊಂದಕ್ಕೆ ಅಂತ ಹೇಳಿ ಇಟ್ಟಿರ್ತಾರೆ. ಸೊ ಅಂತ ಟೈಮಲ್ಲಿ ನಾವು ವಾಪಸ್ ತಗೋಬಹುದು, ಬಡ್ಡಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಟ್ಟಿರ್ತಾರೆ. ಆದ್ರೆ ಅಂಥವ್ರಿಗೆ ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಅವರ ಹಣವನ್ನ ವಾಪಸ್ ಕೊಡ್ತಾ ಇಲ್ಲ ಸೂಕ್ತವಾದಂತಹ ಸಮಯಕ್ಕೆ. ಎಷ್ಟು ಜನ ಬಡವರು, ಎಷ್ಟು ಜನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಜನಶ್ರೀ ಜೊತೆಗೆ ಈ ರೀತಿಯಾದಂತಹ ಕಷ್ಟದಿಂದ ನಮ್ಮನ್ನ ಪಾರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಆದ್ರೂ ಯಾಕೆ ಈ ಸರ್ಕಾರ ಕಣ್ಮುಚ್ಕೊಂಡು ಕೊಳ್ತಿದೆ? ಏನ್ ನಾಟಕ ಆಡ್ತಾ ಇದೆಯಾ? ಕಣ್ಣು ಬಿಟ್ಟಿದ್ರು ಕೂಡ ಲಕ್ಷ್ಮಿ, ನಾವು ಈಗಾಗಲೇ ನಿಮ್ಗೊಂದು ಅಂಶ ಹೇಳಿದೆ. ಈ ಒಂದು ಬ್ಯಾಂಕ್ ನಲ್ಲಿ ಇಟ್ಟಿರ್ತಕ್ಕಂತಹ ಗ್ರಾಹಕರು ಯಾರು ಕೂಡ ಶ್ರೀಮಂತ ಗ್ರಾಹಕರಲ್ಲ, ಸಾಕಷ್ಟು ಗ್ರಾಹಕರು ಬಡವರಿದ್ದಾರೆ ಅಂತಕ್ಕಂತಹ ಮಾತನ್ನ ನಾನು ಈ ಮುಂಚೆನೆ ಹೇಳಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಇಟ್ಟಿರ್ತಕ್ಕಂತಹ 10 ಲಕ್ಷ ಗ್ರಾಹಕರಲ್ಲಿ 7 ರಿಂದ 8 ಲಕ್ಷ ಗ್ರಾಹಕರ ಸಂಖ್ಯೆ ಕೇವಲ ಕೂಲಿ ಕಾರ್ಮಿಕರ ಗ್ರಾಹಕರು. ಅವರು ಏನು ಒಂದು ಬಿಡಿಗಾಸು ಇರ್ಬೋದು, 1,000, 2,000 ಆ ತರದಲ್ಲಿ ಹಣವನ್ನ ತಂದು ದಿನನಿತ್ಯ ಬ್ಯಾಂಕ್ ನಲ್ಲಿ ಕಟ್ತಾ ಇದ್ರಂತೆ. ಯಾಕಂತ ಹೇಳಿದ್ರೆ
ಅಂದ್ರೆ 1,000 2,000 ಕಟ್ಟಿ ಒಂದು 2-3 ವರ್ಷ ಆದ್ಮೇಲೆ ಮಕ್ಕಳು ಮದುವೆ ಮಾಡ್ಲಿಕ್ಕೆ ಅಥವಾ ಒಂದು ಎಜುಕೇಶನ್ ಮಾಡಿಸ್ಲಿಕ್ಕೆ ಅಥವಾ ಇನ್ಯಾವುದೋ ಒಂದು ಕೆಲಸಕ್ಕೋಸ್ಕರ ಆಗುತ್ತೆ ಅಂತಕ್ಕಂತಹ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ದಿನನಿತ್ಯನೂ ಕೂಡ ಒಂದು 1,000 ರೂಪಾಯಿ ರೀತಿಯಲ್ಲಿ ದಿನನಿತ್ಯ ಬ್ಯಾಂಕಿಗೆ ದುಡ್ಡು ಕಟ್ತಾ ಇದ್ರು. ಅದರಿಂದ ಬರ್ತಕ್ಕಂತಹ ಬಡ್ಡಿಯಲ್ಲಿ ನಾವೇನಾದ್ರು ಒಂದು ಕೆಲಸವನ್ನ ಮಾಡ್ಕೋಬಹುದು ಅಥವಾ ಒಂದು ಹಣವನ್ನು ಜೋಡಿಸ್ಬಿಟ್ಟು ಮುಂದೆ ಒಂದು ಯಾವುದೋ ಒಂದು ಕೆಲಸಕ್ಕೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಆ ಬ್ಯಾಂಕ್ಗೆ ತಂದು ಹಣವನ್ನು ಕಟ್ತಾ ಇದ್ರು. ಆದ್ರೆ ಇಲ್ಲಿ ಆ ಬಡವರ ಹಣವನ್ನ ಇಟ್ಕೊಂಡು ಸಾಕಷ್ಟು ಲೂಟಿ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಆ ಬಡವರ ಒಂದು ಹಣವನ್ನು ಇಟ್ಕೊಂಡು ಸಾಕಷ್ಟು ಗ್ರಾಹಕರಿಗೆ ಒಂದು ಅನ್ಯಾಯ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಆ ಪ್ರಭಾವಿ ನಾಯಕರ ಒಂದು ಕೈವಾಡವಿದೆ. ಯಾಕಂತ ಹೇಳಿದ್ರೆ ರೆಹಮಾನ್ ಖಾನ್ ಏನಿದ್ದಾರೆ ಅವರು ಈ ಹಿಂದಿಂದನೂ ಕೂಡ ಆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಕಷ್ಟು ಹತ್ತಿರದಿಂದ ಇದ್ದವರು. ಆ ಒಂದು ಸಂದರ್ಭದಲ್ಲಿ ಅವರು ಏನೋ ಒಂದು ಈ ಭ್ರಷ್ಟಾಚಾರ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿತ್ತು, 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಏನೋ ಒಂದು ತನಿಖೆ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಆ ತನಿಖೆ ನಡೆಸಲಿಕ್ಕೆ ಅಲ್ಲಿ ಸಹಕಾರ ನೀಡಲಿಕ್ಕೆ ಕೂಡ ಅಲ್ಲಿಯೂ ಕೂಡ ಸಾಕಷ್ಟು ಒಂದು ತನಿಖೆನೂ ಕೂಡ ನಿಷ್ಪಕ್ಷಪಾತವಾಗಿ ನೀಡಲಿಕ್ಕೆ ಬಿಡಲಿಲ್ಲ ಅಂತಕ್ಕಂತಹ ಮಾತುಗಳು ಕೂಡ ನಿನ್ನೆ ಏನು ಸಾಕಷ್ಟು ಇದರಿಂದ ಅನ್ಯಾಯಕ್ಕೊಳಗಾದಂತಹ ಸಾಕಷ್ಟು ಜನ ಗ್ರಾಹಕರು ಜನಶ್ರೀಯೊಂದಿಗೆ ಹೇಳ್ಕೊಂಡ್ರು. ಅದರ ಜೊತೆಗೆ ಸಾಕಷ್ಟು ಗ್ರಾಹಕರು ಏನು ಒಂದು 20% 30% ಹಣವನ್ನ ವಾಪಸ್ ಹಿಂದಿರುಗಿಸಿದ್ರು ಅಂತ ಹೇಳಿದ್ರು. ಅವರೆಲ್ಲ 1 ಲಕ್ಷ 2 ಲಕ್ಷ ಹಣವನ್ನ ಅಲ್ಲಿ ಏನ್ ಇಟ್ಟಿದ್ರು ಅವರಿಗೆ ಕೇವಲ 20,000 30,000 ಮಾತ್ರ ವಾಪಸ್ ಬಂದಿದೆ. ಇನ್ನುಳಿದ 2 ಲಕ್ಷ 3 ಲಕ್ಷ ಹಣ ಬ್ಯಾಂಕಲ್ಲೇ ಇದೆ. 10-15 ವರ್ಷದಿಂದ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸಹಕಾರ ಸಂಘದ ಸದಸ್ಯರ ಆಗಿರ್ಬೋದು ಆಶ್ವಾಸನೆಗಳು ಕೊಡ್ತಿದ್ದಾರೆ ಹೊರತು ಯಾವೊಬ್ರು ಕೂಡ 1 ರೂಪಾಯಿ ಹಣನೂ ಕೂಡ ನಮಗೆ ಹಿಂದಿರುಗಿಸಿಲ್ಲ. ಈಗ ನಮಗೆ ಅಂತಿಮವಾಗಿ ನಿಮ್ಮ ಜನಶ್ರೀ ಚಾನೆಲ್ ಅವರು ನಮಗೆ ಸಹಕಾರ ನೀಡಬೇಕು, ಇಲ್ಲ ಅಂದ್ರೆ ನಮ್ಮ ಮುಂದಿನ ಜೀವನ ಬೀದಿ ಪಾಲಾಗುತ್ತೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಒಂದು ತನಿಖೆ ಎಂಕ್ವೈರಿ ನಡೀತಾ ಇದೆ, ಆ ಎಂಕ್ವೈರಿಗೂ ಕೂಡ ನಿಷ್ಪಕ್ಷಪಾತವಾಗಿ ನಡೀಲಿಕ್ಕೆ ಈ ಪ್ರಭಾವಿ ನಾಯಕರು ಬಿಡ್ತಿಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕಮಲಾಕ್ಷಿ. ಎಸ್, ಥ್ಯಾಂಕ್ ಯು ಪ್ರದೀಪ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾಕಂತಂದ್ರೆ ಅವರು ಕೂಡ ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ಸೊ ಅದಕ್ಕೆ ವಾಪಸ್ ಕೊಡಬೇಕು ಬಡವರ ಹಣವನ್ನ. ಅವರು ನೊಂದಿದ್ದಾರೆ, ಈ ಹಣವನ್ನ ನಾವು ವಾಪಸ್ ಕೊಡಬೇಕು ಆದಷ್ಟು ಬೇಗ ಅನ್ನೋದ್ರ ಕುರಿತಾಗಿ ಅವರು ಕೂಡ ಗಮನ ಹರಿಸ್ತಾ ಇಲ್ಲ. ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಪಾಪ ಅವರ ಒಂದು ಚಿಂತನೆ ಪಾಪ ಅವ್ರಿಗಾಗಿರುತ್ತೆ. ಸೊ ಬಡವರ ಒಂದು ಸಮಸ್ಯೆಗಳು ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ. ಎಸ್, ಏನು ಈ ಒಂದು ಅಮಾನತ್ ಬ್ಯಾಂಕ್ ನ ದೋಖಾದ ಕುರಿತಾಗಿ ನಾವು ನಿಮ್ಗೆ ಹೇಳ್ತಾ ಇದ್ವಿ. ಯಾವ ಚಾನೆಲ್ ಬಳಿ ಇರೋದಂತ ಒಂದು ಮಹತ್ವದ ದಾಖಲೆಗಳು ಜನಶ್ರೀ ಬಳಿ ಇರುವಂತದ್ದು, ವಂಚಕರ ನಿಜ ಬಣ್ಣವನ್ನ ನಾವು ಬಯಲು ಮಾಡ್ತಾ ಇರುವಂತದ್ದು. ಸಾವಿರಾರು ಪ್ರಮಾಣದಲ್ಲಿ ಹಣವನ್ನ ಈ ಒಂದು ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರೆ ಬಡವರ್ಗದವರು, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ಏನೋ ನಮ್ಗೆ ಸೇವಿಂಗ್ಸ್ ಆಗುತ್ತೆ, ನಮ್ಮ ಕಷ್ಟ ಕಾಲದಲ್ಲಿ ಇದು ಹೆಲ್ಪ್ ಆಗುತ್ತೆ, ಮುಂದೆ ತಮ್ಮ ಮಕ್ಕಳ ಎಜುಕೇಶನ್ಗೆ ಅಂತ ಹೇಳಿ ಆಗಿರ್ಬೋದು ಅಥವಾ ತಮ್ಮ ಮಕ್ಕಳ ಮದುವೆಗೆ ಅಂತ ಹೇಳಿ ಆಗಿರ್ಬೋದು, ತಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆದ್ರೆ ಬ್ಯಾಂಕ್ ನಲ್ಲಿ ನಾವು ಸೇವಿಂಗ್ಸ್ ಅಂತೇಳಿ ಮಾಡಿದ್ರೆ ಅದು ನಮಗೆ ಆ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರೆ. ಆದ್ರೆ ಈ ಬ್ಯಾಂಕ್ ಒಳ್ಳೆಯ ಸೋಗಿನಲ್ಲಿ ಮೊದಲು ಬರುತ್ತೆ, ಜೊತೆಗೆ ಮೊದಲು ಒಳ್ಳೆ ಹೆಸರನ್ನೇ ಸಂಪಾದನೆ ಮಾಡಿರುತ್ತೆ. 1977ರಿಂದ 1978ರವರೆಗೆ ಒಳ್ಳೆ ಹೆಸರೇ ಇರುತ್ತೆ. ಅದಾದ ನಂತರ ಇದು ತನ್ನ ನಿಜ ಬಣ್ಣವನ್ನ ತೋರಿಸೋದಕ್ಕೆ ಶುರು ಮಾಡುತ್ತೆ. ಇದರ ಹಿಂದೆ ಇರುವಂತಹವರು, ಇದರ ಅಧ್ಯಕ್ಷರಾಗಿರುವಂತಹವರು ಆಗಿದ್ದಂಥವ್ರು ರೆಹಮಾನ್ ಖಾನ್, ಕಾಂಗ್ರೆಸ್ನ ಪ್ರಭಾವಿ ನಾಯಕ ಕೂಡ ಹೌದು. ನಮ್ಮ ಪ್ರತಿನಿಧಿ ಪ್ರದೀಪ್ ಕೂಡ ಹೇಳ್ತಾ ಇದ್ರು, ಹೈಕಮಾಂಡ್ಗೆ ಭಾರಿ ಹತ್ರ ಆಗಿರುವಂತಹವ್ರು ಇವರು. ಇದರಲ್ಲಿ ಕೇವಲ ಅಮಾನತ್ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ರೆಹಮಾನ್ ಖಾನ್ ಅಷ್ಟೇ ಅಲ್ಲ, ಸಾಕಷ್ಟು ಜನರಿದ್ದಾರೆ. ಅವರ ಒಂದು ನಿಜ ಬಣ್ಣವನ್ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ, ಅವರ ಅಸಲಿ ಜಾತಕ ಏನು ಅನ್ನೋದನ್ನ ಕೂಡ ನಾವು ನಿಮ್ಗೆ ಬಯಲು ಮಾಡ್ತೀವಿ. ಸೊ ಈ ರೀತಿಯಾಗಿ ಬಡವರ ಹಣವನ್ನ ನುಂಗಿ ನೀರು ಕುಡಿದಿರುವಂತಹ ಈ ಒಂದು ಪ್ರಭಾವಿ ನಾಯಕರೇನಿದ್ದಾರೆ, ಯಾಕೆ ಅವರ ಒಂದು ಸಮಸ್ಯೆ ಇವರಿಗೆ ಗೊತ್ತಾಗ್ತಾ ಇಲ್ಲ? ಸಾವಿರಾರು ಕೋಟಿ ಗುಳುಂ ಮಾಡಿ ಈಗ ತಣ್ಣಗಿದ್ದಾರೆ. ಇಲ್ಲಿ ಕಷ್ಟವನ್ನ ಅನುಭವಿಸ್ತಾ ಇರೋರು ಈ ಬ್ಯಾಂಕ್ನಲ್ಲಿ ಹಣವನ್ನ ಇಟ್ಟಂತಹ ಬಡವರು, ಬ್ಯಾಂಕ್ನ ಗ್ರಾಹಕರು. ಅದ್ರ ಬಗ್ಗೆ ಯಾಕೆ ಇವರಿಗೆ ಅಷ್ಟು ಚಿಂತೆ ಇಲ್ಲ? ಇವರು ತಮ್ಮ ಚಿಂತೆಯನ್ನೇ ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನ ಒದಗಿಸ್ಕೊಡ್ತಾ ಇಲ್ಲ? ಇವರ ಹಣ ಆದ್ರೆ ಮಾತ್ರ ಹಣ, ಬಡವರ ಹಣ ಆದ್ರೆ ಮಾತ್ರ ಆ ಒಂದು ಹಣ ಅಲ್ವಾ ಅದು?
ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ? ಯಾರೆಲ್ಲ ಇದ್ದಾರೆ ಇದರ ಹಿಂದೆ? ಆದಷ್ಟು ಬೇಗ ಏನು ತನಿಖೆಗೆ ಆದೇಶವನ್ನ ನೀಡಲಾಗಿತ್ತು, ಆದ್ರೆ ಮುಚ್ಚಾಕ್ಲಾಗಿದೆ ಪ್ರಕರಣವನ್ನ. RBI 1 ಲಕ್ಷಕ್ಕೂ ಕಡಿಮೆ ಇಟ್ಟಿರುವಂತಹ ಒಂದು ಹಣವನ್ನ ನಾವು ವಾಪಸ್ ಕೊಡ್ತೇವೆ ಅಂತೇಳಿ ಹೇಳಿದೆ. RBIಗೆ ಏನ್ರಿ ಗ್ರಹಚಾರ? ಯಾರೆಲ್ಲ ಈ ಒಂದು ಬ್ಯಾಂಕ್ ನ ನಿರ್ವಹಿಸ್ತಾ ಇದ್ದಾರೋ ಅವರು ಈ ಒಂದು ಹಣವನ್ನ ವಾಪಸ್ ಕೊಡಬೇಕು. ಯಾಕೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಸೂಕ್ತ ತನಿಖೆಗೆ ಯಾಕೆ ಆದೇಶವನ್ನ ನೀಡಿಲ್ಲ? ಸಾಕಷ್ಟು ಜನ ಜನಶ್ರೀ ಬಳಿ ಬರ್ತಾ ಇದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈ ರೀತಿ ಮೋಸ ಆಗಿದೆ, ನಮ್ಗೆ ನ್ಯಾಯವನ್ನ ಒದಗಿಸ್ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಕೇಳ್ತೇವೆ, ನಮಗೆ ಒಂದು ಬಾಧ್ಯತೆ ಇದೆ, ಆದ್ರೆ ಸರ್ಕಾರಕ್ಕೆ ಯಾವ ಬಾಧ್ಯತೆನೂ ಇಲ್ವಾ? ಸರ್ಕಾರ ಖಾಲಿ ತಾವು ಚುನಾವಣೆ ಸಮಯ ಬಂತು ಅಂತ ಹೇಳಿದ್ರೆ ಹೋಗಿ ವೋಟ್ ಅನ್ನ ಕೇಳುವಂಥದ್ದು, ತಾವು ಗೆದ್ದಾದ ನಂತರ ಮತ್ತೆ ಆ ಕಡೆ ತಿರುಗೂ ನೋಡೋದಿಲ್ಲ. ಬರೀ ಇದೇನಾ ಕೆಲಸ? ಯಾಕೆ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ? ಇದು ಪ್ರಮುಖವಾದಂತಹ ಪ್ರಶ್ನೆ ಆಗಿರುವಂತದ್ದು. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಅಮಾನತ್ ಬ್ಯಾಂಕ್ ಏನಿದೆ, ಈ ಒಂದು ಲೂಟಿ ಏನಿದೆ, ಇದು ಎಷ್ಟು ಜನರ ಒಂದು ಬಾಳಿಗೆ ಮಣ್ಣನ್ನ ಹಾಕಿದೆ ಅಂತೇಳಿ ಹೇಳ್ತಾ ಇದೆ. ನಿಜಕ್ಕೂ ಅವರು ಎಷ್ಟು ನೊಂದ್ಕೊಂಡಿದ್ದಾರೆ, ಎಷ್ಟು ದುಃಖಿತರಾಗಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ವಿವರಿಸೋದಕ್ಕೂ ಅಸಾಧ್ಯ ಅಂತೇಳಿ ಹೇಳ್ಬೋದು. ಯಾಕೆಂತಂದ್ರೆ ಹೇಳ್ತಾ ಇದ್ದೆ, ಬಡವರು ತಮ್ಮ ಹಣವನ್ನ ಯಾವುದೋ ಒಂದು ಉದ್ದೇಶದಿಂದ, ಮುಂದೆ ನಮ್ಮ ಕಷ್ಟ ಕಾಲದಲ್ಲಿ ಆಗಬಹುದು ಅನ್ನೋ ಉದ್ದೇಶದಿಂದ ಈ ರೀತಿಯಾದಂತಹ ಬ್ಯಾಂಕ್ಗಳಲ್ಲಿ ಇಡ್ತಾರೆ. ಆದ್ರೆ ಈ ಒಂದು ಹಣವನ್ನ ಗುಳುಂ ಮಾಡೋದಕ್ಕೆ ಖದೀಮರು ಹೊಂಚಾಕಿ ಕೂತ್ಕೊಂಡಿರ್ತಾರೆ ಅನ್ನುವಂಥದ್ದು ಪಾಪ ಆ ಬಡವರಿಗೆ ಗೊತ್ತಾಗ್ಲಿಲ್ಲ. ಪ್ರಾರಂಭದಲ್ಲೇನೋ ನಾವು ಎಲ್ಲವನ್ನು ಸರಿ ಮಾಡ್ತೀವಿ, ನಿಮ್ಗೆ ಒಳ್ಳೆ ಹಣವನ್ನ ಕೊಡ್ತೀವಿ, ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಳ್ಳೆ ಹೆಸರನ್ನ ಮಾಡ್ತು. ಅದಾದ ನಂತರ ಏನಾಯ್ತು? ಈ ಬ್ಯಾಂಕಿಗೆ ಇವರ ನಿಯತ್ತೆ ಬದಲಾಗಿ ಹೋಯ್ತಾ? ಯಾಕೆ ಬಡವರ ಹಣವನ್ನ ಈ ರೀತಿ ನುಂಗಿ ನೀರನ್ನ ಕುಡಿತು ಈ ಬ್ಯಾಂಕ್? ಇದ್ರ ಹಿಂದೆ ಯಾರೆಲ್ಲ ಪ್ರಭಾವಿಗಳಿದ್ದಾರೆ ಅವರನ್ನ ಯಾಕೆ ಮುಚ್ಚಾಕುವಂತ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ? ಅವರನ್ನ ಯಾಕೆ ಬಯಲಿಗೆ ಎಳಿತಾ ಇಲ್ಲ ಅನ್ನೋಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಬ್ರೇಕ್ ಆದ್ಮೇಲೆ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.